ಅಂತಂದ್ರೆ ನಾನು ಒಂದು ಕತೆ ಹೇಳ್ತಾ ಇರ್ತೀನಿ, ನರಿ ಕತೆ ಹೇಳ್ತಾ ಇರ್ತೀನಿ. ಆ ನರಿ ಕಥೆನ ನೀವೆಲ್ಲ ಕೇಳ್ತಾ ಇರ್ತೀರ. ಮಧ್ಯದಲ್ಲಿ ಒಂದು ಹುಡುಗನ ಅಥವಾ ಒಂದು ಹುಡುಗಿನ ಔಟ್ ಮಾಡಿರ್ತೀನಿ, ಅವರು ಈಚೆ ಇರ್ತಾರೆ, ಆಯ್ತಾ? ಆ ಸಮಯದಲ್ಲಿ ಅವ್ರು ನೋಡ್ತಿರಲ್ಲ ನಿಮ್ಮನ್ನ, ಓಕೆನಾ? ಅವ್ರು ನಿಮ್ಮನ್ನ ನೋಡ್ತಿರಲಿಲ್ಲ. ನಾವು ಏನ್ ಮಾಡೋರು, ಈಚೆ ಹೋಗಿದ ತಕ್ಷಣ ಒಬ್ಬರನ್ನ ನಾನು ಹೇಳ್ತೀನಿ, ಯಾರು ಒಬ್ಬರನ್ನ ತೋರಿಸ್ತೀನಿ. ಅವ್ರು ಏನ್ ಮಾಡ್ಬೇಕು, ತೋಳ ಹತ್ರ ಕಿರ್ಚ್ಬೇಕು. ಆ ಸೌಂಡ್ನ ಕೇಳಿ ಅವನು ಒಳಗೆ ಬಂದ ಮೇಲೆ ಅವನು ಅಥವಾ ಅವಳು ಅವ್ರು ಯಾರು ಅನ್ನೋದನ್ನ ಗುರುತಿಸ್ಬೇಕು. ಗೊತ್ತಾಯ್ತಲ್ವಾ? ಸರಿನಾ? ಶುರು ಮಾಡೋಣ. ಈಗ ಅಚಿಂತ್ಯನ್ನೇ ಕಳ್ಸೋಣ. ಅಚಿಂತ್ಯ ಹೋಗು ನೋಡೋಣ, ಅವ್ನು ಇಂಟ್ಯೂಷನ್ ಚೆನ್ನಾಗಿದೆ. ಅದಕ್ಕೆ ಅಚಿಂತ್ಯ ಅಲ್ಲಿ ಈಚೆ ಇರು. ಹಾ ಬಾ ಕೂತ್ಕೊ. ಹಾ, ಒಂದು ಸಲ ಏನಾಗುತ್ತೆ, ಒಂದು ಕಾಡಲ್ಲಿ ಒಂದು ನರಿ ಇರುತ್ತೆ. ನರಿ ಮತ್ತು ತೋಳ, ಸಿಂಹ ಇವೆಲ್ಲ ಇರುತ್ತೆ. ಒಂದು ತೋಳ ಏನ್ ಮಾಡತ್ತೆ, ಆಹಾರ ಹುಡ್ಕೊಂಡು ಊರಿಗೆ ಹೋಗುತ್ತೆ. ಒಂದು ಊರಿಗೆ ಹೋಗುತ್ತೆ. ಊರಿಗೆ ಹೋದಾಗ ಅದೊಂದು ನೀಲಿ ಬಣ್ಣದ, ಅಂದ್ರೆ ಕಲರ್ ಎಲ್ಲ ಇರುತ್ತಲ್ಲ, ಬ್ಲೂ ಕಲರ್ ವಾಟರ್ ಇರುತ್ತೆ ಒಂದು ಡ್ರಮ್ ಅಲ್ಲಿ. ಆ ಡ್ರಮ್ ಒಳಗಡೆ ಹೋಗಿ ಬಿದ್ದೋಗುತ್ತೆ. ಗೊತ್ತಿಲ್ಲ, ಬೈ ಮಿಸ್ಟೇಕ್ ಒಂದು ಬ್ಲೂ ಕಲರ್ ವಾಟರ್ ಇರೋ ಡ್ರಮ್ ಅಲ್ಲಿ, ನೀಲಿ ಬಣ್ಣದ ಡ್ರಮ್ ಅಲ್ಲಿ ಬಿದ್ದೋಗ್ಬಿಡುತ್ತೆ. ಬಿದ್ದೋದಾಗ ಏನಾಗತ್ತೆ, ಅದ್ರ ಬಣ್ಣ ಎಲ್ಲ ನೀಲಿ ಬಣ್ಣ ಆಗ್ಬಿಟ್ಟಿದೆ. ಆಗ ಆ ನರಿ ಅಥವಾ ಸಾರಿ ಆ ಒಂದು ತೋಳ ಹೇಗ್ ಕೂಗತ್ತೆ, ಹೇಗ್ ಕೂಗತ್ತೆ? ಇನ್ನೊಂದು ಜೋರಾಗಿ ಕೂಗಿಸ್ಬೇಕಿತ್ತ? ಬೇಡ ಅಲ್ಲ? ಹಾ, ಇನ್ನು ಜೋರಾಗಿ ಕೂಗ್ಬೇಕು, ಅವಾಗೇ ಬರೋದು. ಜೋರಾಗಿ ಕೋಗಿಲೆ ತರ ಕೂಗ್ತಾ ಇದೆ ತೋಳ. ಯಾರಿರ್ಬೋದು? ರಾಂಗ್. ಓಕೆ, ಅವನಲ್ಲ. ಬಾ ಕೂತ್ಕೋ ಬಾ. ಈಗ ಯಾರು ಹೋಗ್ತೀರಾ? ಹೋಗು ನೀವು. ಈಗ ಈಗ ಮುಂದಕ್ಕೆ ಮಾಡ್ಕೊಂಡು ಲಿಸನ್. ಇವಾಗ ಏನಾಯ್ತು, ಆ ಒಂದು ತೋಳ ಆ ನೀಲಿ ಬಣ್ಣದ ಡ್ರಮ್ ಒಳಗಡೆ ಬಿದ್ದೋಯ್ತಲ್ವಾ, ಅದು ಮೈಯೆಲ್ಲ ನೀಲಿ ಆಗೋಯ್ತು. ಬ್ಲೂ ಕಲರ್ ಜೆಟ್ಟಾರ್ ಆಗೋಯ್ತು, ನೀಲಿ ಬಣ್ಣ ತೋಳ ಆಗೋಯ್ತು. ನೋಡತ್ತೆ ಅದ್ರ ಮೈ ಬಣ್ಣ ಬೇರೆ ಆಗೋಯ್ತು. ಊರಲ್ಲಿ ಇರೋರೆಲ್ಲ ಇದು ಯಾವುದೋ ಪ್ರಾಣಿ ಬಂದಿದೆಯಲ್ಲ ಅಂತ ಅವರೆಲ್ಲರೂ ಓಡಿಸ್ಬಿಟ್ರು. ಅದನ್ನ ಓಡಿಸಿದ್ರು. ಒಬ್ರು ಕೋಲ್ ತಗೊಂಡ್ ಬಂದ್ರು, ಹೊಡೆಯೋದಕ್ಕೆಲ್ಲ ನೋಡಿದ್ರು. ಓಡುವಾಗ ಅದು ಹೇಗ್ ಹೋಗ್ತಾ ಇತ್ತು? ಯಾರೋ ಒಬ್ರು ಕೂಗ್ಯಾರೆ, ಯಾರು ಅಂತ ಕಂಡುಹಿಡಿಬೇಕು. ಇವಾಗ ಅದ್ರ ಮೈ ಬಣ್ಣ ಏನಾಗಿದೆ, ನೀಲಿ ಬಣ್ಣದ ತೋಳ. ಈಗ ಅದು ಕಾಡಿಗೆ ಹೋಗುತ್ತೆ. ಕಾಡಿಗೆ ಹೋದ್ರೆ ಅಲ್ಲಿರೋ ಪ್ರಾಣಿಗಳಿಗೆಲ್ಲ ಯಾವ್ದೋ ಹೊಸ ಪ್ರಾಣಿ ಅನ್ಸ್ಬಿಡ್ತು. ಫುಲ್ ರೆಸ್ಪೆಕ್ಟ್ ಅದಕ್ಕೆ. ಯಾವ್ದೋ ಸ್ಪೆಷಲ್ ಅನಿಮಲ್ ಬಂದಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಆನೆ ಬಂದ್ರೆ ನಮಸ್ಕಾರ, ಇನ್ನೊಂದು ಮತ್ತೊಂದು ಎಲ್ಲ ನಮಸ್ಕಾರ ಮಾಡ್ತಾರೆ. ಇದಕ್ಕೆ ಅನ್ನಿಸ್ತು, ಓ ಇವ್ರುಗಳೆಲ್ಲ ನನಗೆ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಅಂತಂದ್ರೆ ನಾನೇ ರಾಜ ಆಗ್ಬಿಡ್ಬೋದು ಅಲ್ವಾ? ಸಿಂಹನು ಬಂದು ನಮಸ್ಕಾರ ಮಾಡ್ತಿದ್ಯಲ್ಲ, ಅದಕ್ಕೆ ಒಂಥರ ಫುಲ್ ಖುಷಿ ಆಗೋಯ್ತು. ಸಿಂಹನ ಹೇಳ್ತಾನೆ, ಇನ್ಮೇಲೆ ನಾನೇ ರಾಜ, ಈ ಕಾಡಿಗೆ ನಾನೇ ರಾಜ ಅಂತೂ ಆಯ್ತು ಅಂತ ಅಂದ್ಬಿಟ್ಟು ಸಿಂಹನು ಒಪ್ಕೊಂತು. ಇವಾಗ ಸ್ಪೆಷಲ್ ಅನಿಮಲ್ ಇದೆ ನಮ್ಮ ಕಾಡಲ್ಲಿ ಅಂತ ಅದನ್ನ ಬಂಡೆ ಮೇಲೆ ಕೂರಿಸಿದ್ರು. ಅದು ಕೇಳಿ ದುಂಟ ಎಲ್ಲ ದಿನ ಬರ್ತಾ ಇತ್ತು. ಅದಕ್ಕೆ ಏನ್ ಬೇಕು ಎಲ್ಲ ರಾಜ ಮರ್ಯಾದೆ ನಡೀತಾ ಇತ್ತು. ಎಲ್ಲರೂ ಹೀಗೆ ನಡೀತಾ ಇತ್ತು. 1 ವಾರ ಆಯ್ತು, 2 ವಾರ ಆಯ್ತು, ಎಲ್ಲ ಚೆನ್ನಾಗಿತ್ತು. ಕೊನೆಗೆ ಊಟ ಎಲ್ಲ ತಿಂದು ಒಂದ್ ದಿವಸ ಆರಾಮಾಗಿದ್ದಾಗ ಅದಕ್ಕೆ ಯಾಕೋ ಒಂದ್ಸಲಿ ಕೂಗ್ಬೇಕು ಅಂತ ಅನ್ನಿಸ್ತಾ ಇದೆ. ತುಂಬಾ ದಿವಸ ಕೂಗಿಲ್ಲವಲ್ಲ ಅದು, ಅದಕ್ಕೆ ಒಂದ್ಸಲಿ ಕೂಗ್ಬೇಕು ಅಂತ ಅನ್ಕೊಂತು. ಅವಾಗ ಅದು ಹೇಗೆ ಕೂಗ್ತಾ ಇತ್ತು?
ಮಳೆನೂ ಬಂತು. ಮಳೆ ಬಂದಿದ ತಕ್ಷಣ ಅದ್ರ ಮೈ ಮೇಲಿರೋ ಬಣ್ಣ ಎಲ್ಲ ನೀರಲ್ಲಿ ಹೊರಹೋಯ್ತು. ಅದೊಂದು ತೋಳ ಅನ್ನೋದು ಅಲ್ಲಿರೋ ಎಲ್ಲಾ ಪ್ರಾಣಿಗಳಿಗೂ ಗೊತ್ತಾಯ್ತು. ಆಮೇಲೆ ಸುಮ್ಮನೆ ಬಿಡ್ತಾವ ಬೇರೆ ಪ್ರಾಣಿಗಳು? ಇಷ್ಟು ದಿವಸ